ಹಲೋ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಇದರ ಒಂದು ಸಂಕ್ಷಿಪ್ತ ಪರಿಚಯವನ್ನು ತಮಗೆ ನೀಡ್ತಾ ಇದ್ದೀನಿ. ಸಂವಿಧಾನಕ್ಕೆ 89ನೇ ತಿದ್ದುಪಡಿಯನ್ನು ಮಾಡಿ 2003ರಲ್ಲಿ ಈ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಆಯೋಗವನ್ನು ವಿಭಜಿಸಿ ಪ್ರತ್ಯೇಕವಾಗಿ ಮಾಡ್ತಾರೆ. ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಹಾಗೂ ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗಗಳನ್ನು ಪ್ರತ್ಯೇಕವಾಗಿ ರಚನೆ ಆದಮೇಲೆ ಮಾರ್ಚ್ 2004ರಂದು ಮೊಟ್ಟ ಮೊದಲ ರಾಷ್ಟ್ರೀಯ ಪರಿಶಿಷ್ಟ ಪಂಗಡದ ಆಯೋಗ ರಚನೆ ಆಗ್ತೈತಿ. ಇದರ ಮೊದಲ ಅಧ್ಯಕ್ಷರು ಶ್ರೀ ಕನ್ವರ್ ಸಿಂಗ್ ಆಗಿರ್ತಾರೆ. ಉಪಾಧ್ಯಕ್ಷರಾಗಿ ತಫೀರ್ ಗೋಯಾ ಅವರು ಇರ್ತಾರೆ. ನಂತರ ಈ ಆಯೋಗ ಎರಡನೇ ಬಾರಿಗೆ 2007ರಲ್ಲಿ ರಚನೆ ಆಗಿರ್ತದೆ. ಆ ಸಮಯದಲ್ಲಿ ಅದರ ಅಧ್ಯಕ್ಷೆ ಶ್ರೀಮತಿ ಊರ್ಮಿಳಾ ಸಿಂಗ್ ಆಗಿರ್ತಾರೆ. ಹಾಗೂ ಮೂರನೇ ಒಂದು ಆಯೋಗ ಅಂದರೆ ಇದು ಕಾಲಕ್ಕೆ ಅದರ ಅಧ್ಯಕ್ಷರ ಸ್ಥಾನ ಚೇಂಜ್ ಆಗ್ತಾ ಇರ್ತೈತಿ. 2010ರಲ್ಲಿ ಡಾಕ್ಟರ್ ರಾಮೇಶ್ವರ್ ಓರಾನ್ ಅವರು ಇದರ ಅಧ್ಯಕ್ಷತೆಯನ್ನು ಪಡ್ಕೊಂಡಿರ್ತಾರೆ. ನಂತರ 4ನೇ ಆಯೋಗವಾಗಿ 2013ರಲ್ಲಿ ರಚನೆಯಾಗಿರ್ತೈತಿ. ಇದರ ಅಧ್ಯಕ್ಷ ಡಾಕ್ಟರ್ ರಾಮೇಶ್ವರ್ ಓರಾನ್ ಅವರೇ ಆಗಿರ್ತಾರೆ. ಇದರ ಒಂದು ಕಾರ್ಯಗಳು ನಾವು ನೋಡೋದಾದರೆ ಸಂವಿಧಾನದ 338A ವಿಧಿ ಅನ್ವಯ ಇದು ರಚನೆಯಾಗಿರ್ತೈತಿ. ಇದರ ಕಾರ್ಯಗಳನ್ನು 338A ಉಪ 5ರ ಅನ್ವಯ ಆಯೋಗ ತನ್ನದೇ ಆದಂಥ ಕೆಲವು ಕಾರ್ಯಗಳನ್ನು ಮಾಡ್ತದೆ. ಈಗ ಒಂದೊಂದಾಗಿ ನೋಡೋದಾದರೆ ಮೊದಲನೇದಾಗಿ ಪರಿಶಿಷ್ಟ ಪಂಗಡದ ಅವರ ಒಂದು ಜನಾಂಗದ ರಕ್ಷಣೆಗಾಗಿ ಸಂವಿಧಾನ ಒದಗಿಸಿದಂಥ ಎಲ್ಲ ವಿಷಯಗಳ ಬಗ್ಗೆ ಹಾಗೂ ಸರ್ಕಾರ ಕಾಲಕ್ಕೆ ಈ ಪರಿಶಿಷ್ಟ ಜನಾಂಗದ ಕ್ಷೇಮಾಭಿವೃದ್ಧಿಗೆ ಕೈಗೊಂಡಂತಹ ಕಾರ್ಯಕ್ರಮಗಳ ಬಗ್ಗೆ ಮೇಲ್ವಿಚಾರಣೆಯನ್ನು ಮಾಡ್ತದೆ, ಮೌಲ್ಯಮಾಪನವನ್ನು ಮಾಡ್ತದೆ. ಎರಡನೇದಾಗಿ ಪರಿಶಿಷ್ಟ ಪಂಗಡಗಳ ಮತ್ತು ಅವರ ಸಂರಕ್ಷಣೆಗೆ ಧಕ್ಕೆ ಉಂಟು ಮಾಡಿದರೆ ಧಕ್ಕೆ ಉಂಟು ಮಾಡಿರುವಂತಹ ಮೊಕದ್ದಮೆಗಳ ಬಗ್ಗೆ ವಿಚಾರಣೆಯನ್ನು ಕೂಡ ಇದು ಮಾಡ್ತಿದೆ. ಮೂರನೇದಾಗಿ ಕೇಂದ್ರ ಮತ್ತು ರಾಜ್ಯಗಳ ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗಾಗಿ ಕೈಗೊಳ್ಳುವಂತಹ ಸಾಮಾಜಿಕ ಮತ್ತು ಆರ್ಥಿಕ ಯೋಜನೆಗಳಿಗೆ ಸಲಹೆ ಸೂಚನೆಗಳನ್ನು ಮಾರ್ಗದರ್ಶನವನ್ನು ಕೂಡ ಇದು ನೀಡ್ತದೆ. ಇವೆಲ್ಲ ಕಾರ್ಯಗಳು ಅಂತ ಹೇಳ್ಬೋದು. 4ನೇದಾಗಿ ಪರಿಶಿಷ್ಟ ಪಂಗಡದವರ ಸಂರಕ್ಷಣೆಗೆ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಶಿಫಾರಸನ್ನು ಕೂಡ ಇದು ನೀಡ್ತದೆ. 5ನೇದಾಗಿ ರಾಷ್ಟ್ರಪತಿಯವರು ಸಂಸತ್ತು ಕಾಲಕ್ಕೆ ಪರಿಶಿಷ್ಟ ಪಂಗಡದವರ ರಕ್ಷಣೆಗಾಗಿ ಮಾಡಿರುವಂಥ ಕಾನೂನುಗಳನ್ನು ಜಾರಿಗೊಳಿಸುವಂಥ ಕಾರ್ಯವನ್ನು ಕೂಡ ಇದು ಮಾಡ್ತದೆ. ಈ ಪರಿಶಿಷ್ಟ ಪಂಗಡ ಆಯೋಗದ ಒಂದು ಕೇಂದ್ರ ಕಚೇರಿ ದೆಹಲಿಯಲ್ಲದ. ಉಳಿದಂತೆ 6 ರಾಜ್ಯಗಳಲ್ಲಿ ಬೇರೆ ಬೇರೆ ಕಚೇರಿಗಳವ. ಆ ಎಲ್ಲ 6 ಕಚೇರಿಗಳು ರಾಜ್ಯಗಳಲ್ಲಿರ್ತಕ್ಕಂಥ 6 ಕಚೇರಿಗಳು ಈ ಆಯೋಗದ ಕೇಂದ್ರದಲ್ಲಿರುವಂಥ ಈ ಆಯೋಗದ ಕಣ್ಣು ಮತ್ತು ಕಿವಿಯಂತೆ ಕೆಲಸವನ್ನು ಮಾಡ್ತದೆ ಅಂತ ಹೇಳಲಾಗ್ತದೆ. ಇನ್ನು ಈ ಆಯೋಗದ ಒಂದು ಸದಸ್ಯರ ನೇಮಕ ಅಂತ ನಾವು ನೋಡೋದಾದ್ರೆ ರಾಷ್ಟ್ರಪತಿಗಳೇ ಈ ಆಯೋಗದ ಅಧ್ಯಕ್ಷರನ್ನು, ಉಪಾಧ್ಯಕ್ಷರನ್ನು ಮತ್ತು ಇತರೆ 3 ಜನ ಸದಸ್ಯರನ್ನು ನೇಮಕ ಮಾಡ್ತಾರೆ. ಇವರ ಒಂದು ಅಧಿಕಾರ ಅವಧಿ ಅಂದರೆ ಈ ಆಯೋಗದಲ್ಲಿರ್ತಕ್ಕಂಥ ಅಧಿಕಾರಿಗಳ ಅಧಿಕಾರ ಅವಧಿ 3 ವರ್ಷ ಅಂತ ಹೇಳಲಾಗತ್ತೆ. ಆಯೋಗದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಕೈಗೊಳ್ಳಬೇಕಾದಂಥ ಕಾರ್ಯಕ್ರಮಗಳ ಬಗ್ಗೆ ಪ್ರತಿ ವರ್ಷ ಕಾಲಕ್ಕೆ ರಾಷ್ಟ್ರಪತಿಗೆ ವರದಿಯನ್ನು ಸಲ್ಲಿಸಲಾಗುತ್ತೆ. ಮತ್ತು ವರದಿಯನ್ನು ಸಲ್ಲಿಸಿದ ನಂತರ ರಾಷ್ಟ್ರಪತಿಗಳು ಸಂಸತ್ತಿನ ಪ್ರತಿಯೊಂದು ಸದನದ ಮುಂದೆ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಮುಂದೆ ಇಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಪರಿಶಿಷ್ಟ ಪಂಗಡ ಆಯೋಗದಿಂದ ಜಾರಿಗೊಳ್ಳುವಂತಹ ಕಾನೂನುಗಳ ಒಂದು ನಾವು ಪರಿಚಯ ಮಾಡಿಕೊಳ್ಳೋದಾದರೆ ಒಂದನೇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಾಯ್ದೆ 1989 ಇವರಿಗೆ ಸಂಬಂಧಿಸಿರುವಂಥ ಒಂದು ಕಾಯ್ದೆ. 1976ರಲ್ಲಿ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಜಾರಿಗೊಳಿಸಿದ್ದು.
1986ರಲ್ಲಿ ಬಾಲ ಕಾರ್ಮಿಕ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು. ಹಾಗೆಯೇ 1989ರಲ್ಲಿ ಅರಣ್ಯ ಸಂರಕ್ಷಣಾ ಕಾಯ್ದೆ ಕೂಡ ಜಾರಿಗೊಳಿಸಿತು. ಇದರ ಜೊತೆಗೆ ಕನಿಷ್ಠ ಕೂಲಿ ಕಾಯ್ದೆ 1948ರಲ್ಲಿ ಅಸ್ತಿತ್ವಕ್ಕೆ ಬಂತು. ರಾಜ್ಯಗಳು ಪರಿಶಿಷ್ಟ ಪಂಗಡದವರಿಗೆ ಸಂಬಂಧಿಸಿದಂತೆ ಜಾರಿಗೊಳಿಸುವ ಕಾನೂನುಗಳು ಮತ್ತು ಶಾಸನಗಳು ಇವರಿಗೆ ಅನ್ವಯಿಸ್ತವೆ. ಇದು ಪರಿಶಿಷ್ಟ ಪಂಗಡ ಆಯೋಗದ ಒಂದು ಸಂಕ್ಷಿಪ್ತ ಪರಿಚಯ. ಯಾವುದಾದ್ರೂ ಕಾಂಪಿಟೇಷನ್ ಎಕ್ಸಾಮಕ್ಕೆ ನಿಮಗೆ ಸಹಾಯಕ ಆಗ್ಬೋದು ಅನ್ನೋ ಕಾರಣಕ್ಕೆ ಈ ವಿಡಿಯೋವನ್ನು ಮಾಡಲಾಗೈತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.